ಹಾಯ್ ಹಲೋ ನಮಸ್ತೆ ಹ್ಯಾಪಿ ಫ್ರೈಡೇ. ಇವತ್ತಿನ ಬೆಳಗಿನ ತಿಂಡಿಗೆ ನಾನು ಉಪ್ಪಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಉಪ್ಪಿಟ್ಟು ಅಂದರೆ ನನ್ನ ಮಗನಿಗೆ ತುಂಬ ಇಷ್ಟ, ಹಂಗಾಗಿ ಮಾಡ್ಕೊಳ್ತಾ ಇದ್ದೀನಿ ನಾನು. ಕೆಲವ್ರು ಯಾರೆಲ್ಲ ಇಷ್ಟಪಡಲ್ವೋ ಈ ಥರನೂ ಒಮ್ಮೆ ಟ್ರೈ ಮಾಡಿ, ಇಷ್ಟಪಡ್ಬೋದು. ಸೊ ಇದನ್ನು ಮಾಡಲಿಕ್ಕೆ ನಾನು ಒಂದು 3 ಬೀನ್ಸ್ ತೊಗೊಂಡಿದ್ದೀನಿ, ಒಂದು 6 ಹಸಿಮೆಣಸಿನ್ಕಾಯಿ, 1 ಕ್ಯಾರೆಟು, ಒಂದು 2 ಟೊಮೊಟೊ, 2 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 2 ಕಡ್ಡಿ ಕರಿಬೇವು ತೊಗೊಂಡಿದ್ದೀನಿ. ಹಾಗೆ ನಾನು ಹಸಿ ತೊಗರಿ ಕಾಳನ್ನ ಬಿಡಿಸಿಟ್ಕೊಂಡು ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ತೊಗೊಂಡಿದ್ದೀನಿ. ಹಾಗೆ 1 ಕಪ್ಪಲ್ಲಿ ರವೆ ತೊಗೊಂಡಿದ್ದೀನಿ. ಈ ಕಪ್ಪಲ್ಲಿರೋ ರವೆನ ಹುರ್ಕೋತಾ ಇದ್ದೀನಿ ನಾನು. ನೀವು ಬೇಕಾದರೆ ಹೀಗೆ ಡೈರೆಕ್ಟಾಗಿ ಹುರ್ಕೋಬೋದು, ಇಲ್ಲ ತುಪ್ಪ ಇಲ್ಲ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳ್ಬೋದು. ಅಭ್ಯಾಸ ಇಲ್ಲದಿರೋರು ಆ ಥರ ಮಾಡಿ ತಳ ಹಿಡ್ಕೊಳ್ಳಲ್ಲ, ಸಣ್ಣ ಊರಿನಲ್ಲಿ ಹುರ್ಕೊಳ್ಳಿ. ಸೊ ಈಗ ಅದು ಚೆನ್ನಾಗಿ ಕೆಂಪಾಗಿ ಹುರಿದಿದೆ, ತುಂಬ ಘಮ ಘಮ ಬರೋ ಹಾಗೆ ಹುರ್ಕೋಬೇಕು. ನಾನು ಕೈಯಲ್ಲಿ ಮುಟ್ಟಿ ನೋಡಿದ್ದೀನಿ, ಹಾಗಾಗಿ ಈಗ ಆಗಿರೋದ್ರಿಂದ ಪಕ್ಕದಲ್ಲಿ ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ ನಾನು ಹುರಿದಿರೋ ರವೆನ. ಮತ್ತು ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಹಸಿ ಕಡಲೆ ಬೀಜ, ಚಿಟಿಕೆ ಅರಿಶಿನ ಬೇಕಾದರೂ ಸಹ ಹಾಕೋಬೋದು, ತೊಂದರೆ ಇಲ್ಲ. ನಂತರ ನಾನು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಇಷ್ಟನ್ನು ಸೇರಿಸಿ ಮತ್ತೆ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಬೆಂದಿದೆ ಅನ್ನೋದಾದಮೇಲೆ ಹಸಿ ಕಾಳಿತ್ತಲ್ವ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಅದನ್ನು ಬಾಡಿಸಿ ನಂತರ ಕ್ಯಾರೆಟು, ಬೀನ್ಸು ಮತ್ತು ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇಷ್ಟನ್ನು ಒಟ್ಟಿಗೆ ಸೇರಿಸಿ ಚೆನ್ನಾಗಿ ಬಾಡಿಸ್ಕೋಬೇಕು, ಸ್ವಲ್ಪ ಬೆಂದಂಗೆ ಆಗಬೇಕದು. ಒಗ್ಗರಣೆಯಲ್ಲಿ ಬೇಯುತ್ತದು. ಬೆಂದಮೇಲೆ ಕಟ್ ಮಾಡಿಟ್ಕೊಂಡಿರೋಂಥ ಟೊಮೊಟೊನೂ ಸೇರಿಸ್ಕೊಂಡಿದ್ದೀನಿ. ಅದಕ್ಕೆ ಇವೆಲ್ಲನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದಮೇಲೆ ಅಳತೆಗೆ ನೀರು ತೊಗೋಬೇಕು. ನಾನು ಯಾವ ಬೌಲಲ್ಲಿ ತೊಗೊಂಡಿದ್ದೆ ರವೆನ, ಆ ಬೌಲಲ್ಲಿ 1 ಬೌಲ್ ರವೆಗೆ 2 ಬೌಲ್ ವಾಟ್ರ್ ಹಾಕ್ಕೊಂಡಿದ್ದೀನಿ ನಾನು. ಜಾಸ್ತಿ ಹಾಕೋಬಾರ್ದು, ರುಚಿಗೆ ಉಪ್ಪು ಹಾಕೋಬೇಕು. ಒಂದು ಪ್ಲೇಟ್ ಮುಚ್ಚಿ ಬೇಯಿಸಿ ಒಂದು 10-15 ನಿಮಿಷ. ಬೆಂದ ಮೇಲೆ ಕಾಳು ಚೆನ್ನಾಗಿ ಬೆಂದಿದೆಯಾ, ತರಕಾರಿ ಬೆಂದಿದೆಯಾ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನಾನು ಸಪ್ರೇಟ್ ತೆಗೆದು ತೋರಿಸ್ತಾ ಇದ್ದೀನಿ ನಿಮಗೆ. ಬೆಂದಿದೆ ಕಾಳು, ಇದ್ಕಿದ್ರೆ ಅದು ಚೆನ್ನಾಗಿ ಓಪನ್ ಆಗ್ತದೆ ಕಾಳು. ಬೆಂದಿದೆ ಅಂತ ಗೊತ್ತಾದ ಮೇಲೆ ಈಗ ನಾನು ಹುರ್ಕೊಂಡಿರೋ ರವೆನ ಸೇರಿಸ್ಕೊತಾ ಇದ್ದೀನಿ. ಉರಿ ಕಮ್ಮಿಯಲ್ಲಿರಲಿ, ಇಲ್ಲಾಂದರೆ ಪಟ ಪಟ ಅಂತ ನಿಮ್ಗೆ ಹಾರತ್ತೆ. ನಿಧಾನಕ್ಕೆ ಬಾಡಿಸ್ಕೊಳ್ಳಿ, ಕೈ ಬಿಡ್ದಾಗ ಬಾಡಿಸ್ಕೊಳ್ಳಿ, ಇಲ್ಲ ಗಂಟಾಗೋ ಚಾನ್ಸಸ್ ಇರುತ್ತೆ. ಹೀಗೆ ಬಾಡಿಸಿ ನೀರೆಲ್ಲ ಹಿಂಗತ್ತೆ, ಹಿಂಗ್ತಾ ಅದು ಗಟ್ಟಿ ಬರುತ್ತೆ. ಸೊ ಅದೇ ಥರ ಕೈ ಆಡಿಸ್ತಾ ಇರಬೇಕು. ಇದಕ್ಕೆ ಇಷ್ಟಪಡೋರು ಕಾಯಿ ತುರಿನೂ ಸಹ ಸೇರಿಸ್ಕೋಬೋದು. ಸೊ ನಾನು ಕೈ ಆಡಿ ಪ್ಲೇಟ್ ಮುಚ್ಚಿದ್ದೀನಿ. ಒಂದು 2-3 ಮಿನಿಟ್ಸ್ ಬಿಡಿ, ಆವಾಗ ಸ್ವಲ್ಪ ಹೊಂದಿರುತ್ತೆ. ಮತ್ತೆ ಪ್ಲೇಟ್ ತೆಗೆದು ಮತ್ತೆ ಕೈ ಆಡಿ, ಅಗೇನ್ ಕೈ ಆಡಿದ ಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಮಿಕ್ಸ್ ಕೊಟ್ಟಾಗ ನೀವು ಸ್ಪೂನಲ್ಲಿ ಎತ್ತಿ ಮಿಕ್ಸ್ ಮಾಡ್ತೀರಾ ಗೊತ್ತಾ, ಆಗ ಈ ರೀತಿ ತುಂಬ ಉದುರಾಗಿರುತ್ತೆ. ಉಪ್ಪಿಟ್ಟು ಮಾಡಿದಾಗ ಆದಷ್ಟು ಬಿಸಿನಲ್ಲೇ ತಿನ್ನಿ, ಮನೆಯವ್ರಿಗೂ ಬಿಸಿನೇ ಕೊಡಿ. ಬೇರೆ ಥರ ತಿಂಡಿನ ತಿಂದಂಗೆ ಇದನ್ನು ತಿನ್ನೋಕ್ಕಾಗಲ್ಲ. ಸೊ ಇಲ್ಲಿ ಉಪ್ಪಿಟ್ಟು ರೆಡಿಯಾಗಿದೆ. ಸೊ ನಾನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ನನ್ನ ಮಗನಿಗೆ ಈ ರೀತಿ ಲಂಚ್ ಬಾಕ್ಸ್ಗೆ ನಾನು ಹಾಕ್ತೀನಿ. ಅವನು ಹಾಗೆ ಹಾಕಿದ್ರೆ ಆಗಲ್ಲ, ಒಂದು ರೌಂಡ್ ಥರ ಬಾಲ್ ಥರ ಮಾಡಿ ಜಾಮೂನ್ ಟೈಪಲ್ಲಿ ಹಾಕಬೇಕು. ಸೊ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.